ಹಾಯ್ ಫ್ರೆಂಡ್ಸ್, ಇವತ್ತಿನ ಹೆಲ್ತ್ ಟಿಪ್ಸ್ ಬಂದ್ಬಿಟ್ಟು ಹಾಗಲಕಾಯಿ ಜೊತೆ ಈ ಆಹಾರ ತಿನ್ನಬೇಡಿ. ಅಪ್ಪಿ ತಪ್ಪಿ ತಿಂದರೆ ಏನಾಗುತ್ತೆ ಗೊತ್ತಾ? ಈ ಮಾಹಿತಿ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಹಾಗಲಕಾಯಿ ಜೊತೆ ಯಾವ ಯಾವ ಸಿಹಿ ಹಣ್ಣುಗಳನ್ನು ತಿನ್ನಬಾರದು ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗಲಕಾಯಿ ಅಂದರೆ ಬಿಟ್ರಗಾರ್ಡ್ ತುಂಬ ಕಹಿಯಾಗಿರುವುದರಿಂದ ಹೆಚ್ಚಿನ ಜನರು ಅದನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಆದರೆ ಹಾಗಲಕಾಯಿ ಸೇವಿಸುವುದರಿಂದ ರಕ್ತ ಶುದ್ಧವಾಗುತ್ತದೆ ಮತ್ತು ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ವಿಶೇಷವಾಗಿ ಮಧುಮೇಹ ಅಂದರೆ ಡಯಾಬಿಟೀಸ್ ಇರುವವರಿಗೆ ಹಾಗಲಕಾಯಿ ಸರ್ವರೋಗ ನಿವಾರಕವಾಗಿದೆ. ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ, ಹಾಗೆಯೇ ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ನೀವು ಹಾಗಲಕಾಯಿಯಿಂದ ಹಲವು ರೀತಿಯ ತಿಂಡಿ ಪದಾರ್ಥಗಳನ್ನು ತಯಾರಿಸಬಹುದು. ಆದರೆ ಹಾಗಲಕಾಯಿಯನ್ನು ಮಾತ್ರ ಕೆಲವು ಆಹಾರಗಳೊಂದಿಗೆ ತಿನ್ನಲೇಬಾರದು, ಏಕೆಂದರೆ ಇದರ ಪೋಷಕಾಂಶಗಳು ಮತ್ತು ಸುವಾಸನೆಗಳು ಕೆಲವು ಪದಾರ್ಥಗಳೊಂದಿಗೆ ಪ್ರತಿಕ್ರಿಯಿಸಿ ದೇಹದ ಆರೋಗ್ಯದ ಮೇಲೆ ಅನೇಕ ತೊಂದರೆಗಳನ್ನುಂಟು ಮಾಡಬಹುದು. ಹಾಗಿದ್ರೆ ಹಾಗಲಕಾಯಿಯನ್ನು ಯಾವ ಆಹಾರಗಳೊಂದಿಗೆ ಸೇವಿಸಬಾರದು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ. ಹಾಗಲಕಾಯಿಯನ್ನು ಸಿಹಿ ಹಣ್ಣುಗಳೊಂದಿಗೆ ತಿನ್ನಬೇಡಿ. ಹಾಗಲಕಾಯಿ ತಿಂದ ನಂತರ ಮಾವು ಮತ್ತು ಬಾಳೆಹಣ್ಣಿನಂತಹ ಸಿಹಿ ಹಣ್ಣುಗಳನ್ನು ತಿನ್ನಲೇಬಾರದು. ಮಾಧ್ಯಮವೊಂದರ ವರದಿಯ ಪ್ರಕಾರ ಹಾಗಲಕಾಯಿ ಮತ್ತು ಸಿಹಿ ಹಣ್ಣಿನ ಸುವಾಸನೆಯ ಸಂಯೋಜನೆಯು ಆಹಾರದ ರುಚಿಯನ್ನು ಹಾಳು ಮಾಡುವುದಲ್ಲದೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎನ್ನಲಾಗಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ದೂರವಿರಿ. ಹಾಗಲಕಾಯಿಯನ್ನು ಹಾಲು ಅಥವಾ ಹಾಲಿನ ಉತ್ಪನ್ನಗಳೊಂದಿಗೆ ಸೇವಿಸಬಾರದು. ಹಾಗಲಕಾಯಿ ತರಕಾರಿ ಅಥವಾ ರಸ ಸೇವಿಸುವಾಗ ಒಂದು ವೇಳೆ ಹಾಲು ಕುಡಿದರೆ ಅದರ ರುಚಿ, ಬಣ್ಣ ಮತ್ತು ವಿನ್ಯಾಸ ಬದಲಾಗುತ್ತದೆ. ಅಲ್ಲದೆ ಹಾಗಲಕಾಯಿಯನ್ನು ಹಾಲಿನೊಂದಿಗೆ ತಿನ್ನುವುದರಿಂದ ದೇಹದಲ್ಲಿ ಹಾನಿಕಾರಕ ಪ್ರತಿಕ್ರಿಯೆಗಳು ಉಂಟಾಗಬಹುದು ಮತ್ತು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಕಡಿಮೆ ಮಾಡಬಹುದು. ಹಾಗಲಕಾಯಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಬೇಡಿ. ಕೆಲವರು ಹಾಗಲಕಾಯಿಯ ಕಹಿ ರುಚಿಯನ್ನು ಕಡಿಮೆ ಮಾಡಲು ಜೇನುತುಪ್ಪವನ್ನು ಬೆರೆಸುತ್ತಾರೆ, ಆದರೆ ಇದು ತಪ್ಪು. ಜೇನುತುಪ್ಪ ಮತ್ತು ಹಾಗಲಕಾಯಿಯ ಮಿಶ್ರಣವು ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ಉತ್ಪಾದಿಸಬಹುದು. ಇದು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹಾಗಲಕಾಯಿ ಭಕ್ಷ್ಯಗಳಿಗೆ ಜೇನುತುಪ್ಪವನ್ನು ಸೇರಿಸುವುದನ್ನು ತಪ್ಪಿಸಿ. ಖಾರದ ಮಸಾಲೆಗಳನ್ನು ತಿನ್ನಬೇಡಿ. ಹಾಗಲಕಾಯಿ ಈಗಾಗಲೇ ತುಂಬ ಕಹಿಯಾದ ರುಚಿಯನ್ನು ಹೊಂದಿದೆ, ಆದ್ದರಿಂದ ಅದಕ್ಕೆ ಹೆಚ್ಚು ಖಾರ ಅಥವಾ ಖಾರದ ಮಸಾಲೆಗಳನ್ನು ಸೇರಿಸಬೇಡಿ. ದಾಲ್ಚಿನ್ನಿ, ಕರಿಮೆಣಸು, ಜಾಯಿಕಾಯಿ ಮತ್ತು ಲವಂಗಗಳಂತಹ ಸಂಪೂರ್ಣ ಮಸಾಲೆಗಳನ್ನು ಹಾಗಲಕಾಯಿಯೊಂದಿಗೆ ಬಳಸಿದಾಗ ಅದರ ರುಚಿ ಹೆಚ್ಚು ಕಟುವಾಗಿರುತ್ತದೆ ಮತ್ತು ಹೆಚ್ಚು ಕಹಿಯಾಗಿರುತ್ತದೆ. ಇದು ತಿನ್ನಲು ಯೋಗ್ಯವಲ್ಲ ಎನ್ನಲಾಗಿದೆ. ಹುಳಿ ಆಹಾರಗಳಿಂದ ದೂರವಿರಿ. ಹಾಗಲಕಾಯಿಯೊಂದಿಗೆ ಟೊಮೆಟೊ, ನಿಂಬೆಹಣ್ಣು ಮತ್ತು ಕಿತ್ತಳೆ ಮುಂತಾದ ಆಹಾರವನ್ನು ಸೇವಿಸುವುದರಿಂದ ಅದರ ಕಹಿ ಹೆಚ್ಚಾಗುತ್ತದೆ. ಇದು ರುಚಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗಬಹುದು. ಹಾಗಲಕಾಯಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದರೂ ಅದನ್ನು ಸರಿಯಾಗಿ ಸೇವಿಸುವುದು ಮುಖ್ಯ. ಹಾಗಲಕಾಯಿಯನ್ನು ಸಿಹಿ ಹಣ್ಣುಗಳು, ಹಾಲು, ಜೇನುತುಪ್ಪ, ಮಸಾಲೆಗಳು ಮತ್ತು ಹುಳಿಯ ಆಹಾರಗಳೊಂದಿಗೆ ಸೇವಿಸುವುದನ್ನು ತಪ್ಪಿಸುವುದರಿಂದ ಅದರ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಸಂರಕ್ಷಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಆರೋಗ್ಯಕ್ಕೆ ಹಾಗಲಕಾಯಿ ಎಷ್ಟು ಉಪಯೋಗ. ಅದೇ ರೀತಿ ಹಾಗಲಕಾಯಿಯ ಜೊತೆ ಈ ಆಹಾರಗಳನ್ನು ಸೇವಿಸಬಾರದು ಎಂಬ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.